ಅಯೋಧ್ಯೆ ಒಂದು ಆಘಾತದ ಸುದ್ದಿಗೆ ಎದ್ದಿತು. ರಾಜನಾಗಬೇಕಿದ್ದ ರಾಮ ಇದೀಗ ಅರಣ್ಯಕ್ಕೆ ಹೊರಟಿದ್ದ. ಈ ಸುದ್ದಿ ಕ್ಷಣಾರ್ಧದಲ್ಲಿ ಹರಡಿತು. ರಾಮ ಹೇಗೆ ಹೋಗಬಹುದು? ಅವನು ನಮ್ಮ ಆಶೆ, ನಾವು ಬಿಡುವುದಿಲ್ಲ. ಜನರು ಅರಮನೆಯ ಮುಂದೆ ಸೇರಿದ್ದರು. ಎಲ್ಲರೂ ಅಳುತ್ತಿದ್ದರು. ಆ ಸಮಯದಲ್ಲಿ ರಾಮ ಹೊರಬಂದ. ಆದರೆ ರಾಜ ವಸ್ತ್ರದಲ್ಲಿ ಅಲ್ಲ, ಸರಳ ಅರಣ್ಯ ವಸ್ತ್ರಗಳಲ್ಲಿ. ಕಿರೀಟ ಇಲ್ಲ, ಆಭರಣಗಳಿಲ್ಲ. ಆದರೂ ಅವನು ಇನ್ನೂ ಮಹಾನ್ ವ್ಯಕ್ತಿಯಂತೆ ಕಾಣಿಸುತ್ತಿದ್ದನು. ಏಕೆಂದರೆ ತ್ಯಾಗವೇ ನಿಜವಾದ ಮಹತ್ವ. ಸೀತೆಯು ಸರಳ ವಸ್ತ್ರದಲ್ಲಿ ಬಂದಳು. ಅವಳು ಯಾವುದೇ ವಿಷಾದವಿಲ್ಲದೆ ಅರಮನೆಯ ಸೌಕರ್ಯ ಬಿಟ್ಟಳು. ಲಕ್ಷ್ಮಣ ರಾಮನ ಪಕ್ಕದಲ್ಲಿ ನಿಂತ. ನಾನು ನನ್ನ ಅಣ್ಣನನ್ನು ಕಾಪಾಡುತ್ತೇನೆ. ದಶರಥ ಅಳುತ್ತಿದ್ದರು. ರಾಮ ನನ್ನ ಮಗ. ರಾಮ ತಂದೆಯ ಪಾದಗಳ ಸ್ಪರ್ಶಿಸಿದ. ತಂದೆ, ನಿಮ್ಮ ಮಾತೆ ನನ್ನ ಧರ್ಮ. ಕೌಸಲ್ಯ ಆಶೀರ್ವಾದ ನೀಡಿದಳು. ಧರ್ಮ ನಿನ್ನನ್ನು ರಕ್ಷಿಸಲಿ. ಕೈಕೇಯಿಯು ಮೌನವಾಗಿದ್ದಳು. ಮೊದಲ ಬಾರಿಗೆ ಅವಳ ಮನಸ್ಸು ಭಾರವಾಗಿತ್ತು. ರಾಜರಥ ಸಿದ್ಧವಾಯಿತು. ಆದರೆ ಒಂದು ಅಚ್ಚರಿ ಸಂಭವಿಸಿತು. ಅಯೋಧ್ಯೆಯ ಜನರು ರಾಮನ ಹಿಂದೆ ನಡೆಯಲು ಶುರು ಮಾಡಿದರು. ರಾಮ ಹೋಗಿದ್ರೆ ನಾವು ಕೂಡ ಕಾಡಿಗೆ ಹೋಗುತ್ತೇವೆ. ರಾಮ ತಿರುಗಿ ಹೇಳಿದರು, ನಿಮ್ಮ ಪ್ರೀತಿ ನನ್ನ ಶಕ್ತಿ, ಆದರೆ ನಿಮ್ಮ ಕರ್ತವ್ಯ ಅಯೋಧ್ಯೆಯದಲ್ಲಿದೆ. ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳಿ, ನಿಧಾನವಾಗಿ ಹೇಳಿದನು. ರಥ ಮುಂದುವರಿಯಿತು. ರಸ್ತೆಗಳು ಕಣ್ಣೀರಿನಿಂದ ತುಂಬಿದವು. ಹೂಗಳು ಆಶೀರ್ವಾದವಾಗಿ ಬಿದ್ದವು. ಹೀಗೆ ಆರಂಭವಾಯಿತು ಇತಿಹಾಸದ ಮಹಾತ್ಯಾಗ ಯಾತ್ರೆ. ರಾಮ ಕೇವಲ ರಾಜನಲ್ಲ, ಜಗತ್ತಿಗೆ ಆದರ್ಶರಾದರು. ಮುಂದಿನ ಭಾಗದಲ್ಲಿ ರಾಮ ಗುಹನನ್ನು ಭೇಟಿ ಮಾಡಿ ಗಂಗೆಯನ್ನು ದಾಟಿದ ಕತೆ